ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 25th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಆ ಅಸಿಸ್ಟೆಂಟ್ ಬಂದು ನಮ್ಮ ಹೀರೋ ಕಡೆ ಗನ್ನ ತಿರುಗಿಸಿ ಪಾಯಿಂಟ್ ಮಾಡಿರ್ತಾನೆ. ಆದ್ರೆ ಅಲ್ಲಿ ಸ್ವಲ್ಪ ಕಿರ್ಚಿದ ತಕ್ಷಣ ಅವ್ನ್ ಟಕ್ಕಂತ ಮತ್ತೆ ಬಾಸ್ ಕಡೆ ತಿರುಗಿಸ್ಬಿಟ್ಟು ಟ್ರಿಗರ್ ನ ಪ್ರೆಸ್ ಮಾಡೇ ಬಿಟ್ಟ. ಆದ್ರೆ ಗನ್ನ ಬಾಸ್ ಕಡೆ ತಿರುಗಿಸಿದಾಗ ನಮ್ ಹೀರೋ ಅದನ್ನ ಗಮನಿಸ್ಬಿಟ್ಟಿರ್ತಾನೆ. ಅಂದ್ರೆ ಲೇಸರ್ ಲೈಟ್, ಒಂದ್ ರೆಡ್ ಕಲರ್ ಲೈಟ್ ತರ ಬಂದು ನಮ್ ಬಾಸ್ ಮೇಲೆ ಬಿದ್ದಿರತ್ತಲ್ಲ, ಅದನ್ನ ಗಮನಿಸ್ಬಿಟ್ಟ. ಮತ್ತೆ ಟ್ರಿಗರ್ ಪ್ರೆಸ್ ಮಾಡ್ಬೇಕಾದ್ರೆ ಆ ಬುಲೆಟ್ ಬರೋದಕ್ಕೂ ಮುಂಚೆ ಆ ಸೌಂಡ್ ನಮ್ ಹೀರೋ ಕಿವಿಗೆ ಕೇಳಿಸ್ಬಿಡುತ್ತೆ. ಸೊ ಬುಲೆಟ್ ಆ ಬಾಸ್ ಗೆ ತಗ್ಲಕ್ಕೂ ಮುಂಚೆನೆ ನಮ್ ಹೀರೋನೇ ಆ ಬುಲೆಟ್ ಗೆ ಅಡ್ಡ ಹೋಗ್ಬಿಡ್ತಾನೆ. ಅಂದ್ರೆ ಬಾಸ್ ಗೆ ಅಡ್ಡ ಹೋಗ್ಬಿಟ್ಟು ಆ ಬುಲೆಟ್ ನ ಅವ್ನ್ ತಗೊಂಡ್ಬಿಡ್ತಾನೆ. ಆ ಬುಲೆಟ್ ಕೂಡ ಅವ್ನ್ ತಲೆಗೆ ಹಂಗೆ ಲೈಟ್ ಆಗಿ ಟಚ್ ಆಗಿ ಆ ಕಡೆ ಹೊಟ್ಟೋಗುತ್ತೆ. ಅವ್ನಿಗೆ ಬ್ಲಡ್ ಕೂಡ ಬಂದ್ಬಿಡುತ್ತೆ ತಲೆಯಲ್ಲಿ. ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಸಖತ್ ಶಾಕು. ಆ ಬಾಸ್ ಗಂತೂ ಏನೋ ನಡೀತಾ ಇದೆ, ಇಲ್ಲಿ ಯಾರೋ ಅವ್ನು ಶೂಟ್ ಮಾಡ್ದವನು ಅಂತ ಹೇಳಿ ಸಖತ್ ಗಾಬರಿ ಪಡ್ತಾರೆ. ಅಷ್ಟೇ ಅಲ್ಲ, ಹೀರೋನ ಫಸ್ಟ್ ಕಾರ್ ಗೆತ್ತಾಕೊಳ್ಳಿ, ಅವ್ನು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕಾರ್ಗೆ ಎತ್ಕೊಳ್ತಾರೆ. ಈ ಕಡೆ ಲೀ ನೋಡಿದ್ರೆ ಏನೋ ಮಾಡ್ತಾ ಇದೀಯ ನೀನು, ಏನ್ ಕೆಲಸ ಮಾಡ್ತಾ ಇದೀಯ ಅಂದಾಗ ಅಸಿಸ್ಟೆಂಟ್ ಇದೆಲ್ಲ ಕೇಳಿಸ್ಕೊಳ್ಳೋ ತರ ಇಲ್ಲ. ಆ ವಿಂಡೋ ಒಡ್ಕೊಂಡಾದ್ರು ಬಾಸ್ ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಮತ್ತೆ ಗನ್ನ ಪಾಯಿಂಟ್ ಔಟ್ ಮಾಡಿದಾಗ ಲೀ ಹೇಳ್ತಾಳೆ, ಬೇಡ ಬೇಡ, ನಾವ್ ಈ ಸತಿ ಫೇಲ್ ಆಗ್ಬಿಟ್ಟಿದೀವಿ, ಇದಕ್ ಮೇಲೆ ಮಾಡೋದ್ ಬೇಡ, ಬಾ ನಾವ್ ಇಲ್ಲಿಂದ ಹೋಗೋಣ ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ನನ್ನ ಹತ್ರ ಪ್ಲಾನ್ 2 ಇದೆ. ಇನ್ ಕೇಸ್ ಇವಾಗ ಇದೇನಾದ್ರೂ ಫೇಲ್ ಆದ್ರೆ ನಾನು ಅವ್ರನ್ನ ಸಾಯಿಸ್ತೀನಿ ನೋಡು, ಅದಕ್ಕೆ ಇದೇ ನನ್ನ ಕೈಯಲ್ಲಿ ಅಂತ ಒಂದು ರಿಮೋಟ್ ನ ತೋರಿಸ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಕಾರ್ ಕೂಡ ಅವನು ಬಾಂಬ್ ನ ಇಟ್ಟಿರ್ತಾನೆ. ಕಾರ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ಅಂದಾಗ ಅಲ್ಲಿ ಭಯ ಪಡ್ತಾಳೆ. ಬೇಡ ಬೇಡ, ಕಂಗಿದಾನೆ ಕಣೋ ಕಾರಲ್ಲಿ, ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬೇಡ ಅಂತ ಹೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಇಲ್ಲಿ ನೋಡುಲಿ, ನೀನ ಭ್ರಮೆಯಿಂದ ಹೊರಗಡೆ ಬಾ, ಆ ಪ್ರೇಮ ಲೋಕದಿಂದ ಫಸ್ಟ್ ಹೊರಗಡೆ ಬಾ, ನಾನು ಇದು ನಮಗೋಸ್ಕರ ಮಾಡ್ತಾ ಇರೋದು, ನಾನು ಅವ್ರನ್ನ ಸಾಯಿಸ್ಲೇಬೇಕು ಅಂತ ಹೇಳಿ ಆ ರಿಮೋಟ್ ನ ಪ್ರೆಸ್ ಮಾಡಕ್ ಹೋಗ್ತಾನೆ. ಬಟ್ ಅವಳಿಗೆ ಮನ್ಸ್ ಕೇಳ್ತಾ ಇಲ್ಲ. ಆ ರಿಮೋಟ್ ನ ಕಿತ್ತಿ ಆ ಕಡೆ ಬಿಸಾಕ್ ಬಿಡ್ತಾಳೆ. ಅವ್ನ ಅದನ್ನ ಹುಡ್ಕೋ ಗ್ಯಾಪ್ ಅಲ್ಲಿ ಇವಳು ಬಂದು ಬಾಸ್ ಗೆ ಕಾಲ್ ಮಾಡ್ಬಿಟ್ಟು, ನೀವ ಕಾರಲ್ಲಿ ಇರ್ಬೇಡಿ, ಫಸ್ಟ್ ಕಾರಿಂದ ದೂರ ಹೊರಟೋಗಿ, ಕಾರಲ್ಲಿ ಬಾಂಬ್ ಇದೆ ಅಂತ ಹೇಳಿದಾಗ ಬಾಸ್ಗೆ ಸಖತ್ ಭಯ ಆಗುತ್ತೆ. ಅಯ್ಯೋ ಏನ್ ಹೇಳ್ತಾ ಇದೀರಾ, ಯಾರೇ ಕೆಲಸ ಮಾಡಿದ್ದು ಅಂತ. ಆದ್ರೆ ಮತ್ತೆ ರಿಮೋಟ್ ನ ಪ್ರೆಸ್ ಮಾಡೋದಕ್ಕೂ ಮುಂಚೆನೆ ಇಲ್ಲಿ ಬಂದು ಗನ್ ಎತ್ತಿ ಆ ಅಸಿಸ್ಟೆಂಟ್ ಗೆ ತೋರಿಸಿ ಪಾಯಿಂಟ್ ಔಟ್ ಮಾಡಿರ್ತಾಳೆ. ಇಲ್ಲಿ ನೋಡು, ನೀನ್ ಏನಾದ್ರೂ ಅದನ್ನ ಪ್ರೆಸ್ ಮಾಡದೆ ನಾನು ಇನ್ನ ಶೂಟ್ ಮಾಡ್ಬಿಡ್ತೀನಿ ಆಮೇಲೆ ಅಂದಾಗ ಅಸಿಸ್ಟೆಂಟ್ ಹೇಳ್ತಾನೆ, ನೀನ್ ನನ್ನ ಶೂಟ್ ಮಾಡಕ್ ಆಗಲ್ಲ ಅಲ್ಲಿ, ಯಾಕಂದ್ರೆ ನಾನು ನೀನ್ ಎರಡು ಒಂದೇ, ನಮ್ಮಿಬ್ಬರ ಅಭಿಪ್ರಾಯ ಕೂಡ ಒಂದೇ, ಇದು ನಾನು ನಮಗೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿ ಆ ಟ್ರಿಗರ್ ನ ಪ್ರೆಸ್ ಮಾಡ್ತಾನೆ. ನೋಡಿ, ಆ ಕಡೆ ಕಾರು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಕಡೆ ಲೀ ಕೂಡ ಅವ್ನ್ಗೆ ಪಾಯಿಂಟ್ ಔಟ್ ಮಾಡಿ ಶೂಟೇ ಮಾಡಾಕ್ಬಿಟ್ಲು. ಪಾಪ ಅಸಿಸ್ಟೆಂಟ್ ಕೂಡ ಅಲ್ಲೇ ಬಿದ್ದು ಸತ್ತೇ ಹೋಗ್ತಾನೆ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅಂತ ನೋಡಿದ್ರೆ, ಬಾಸ್ ಅವ್ರು ಬಂದು ಕಾರ್ ಬ್ಲಾಸ್ಟ್ ಆಗೋದಕ್ಕೂ ಮುಂಚೆನೆ ಲೀ ಹೇಳಿದ್ಲಲ್ಲ, ಅದರಿಂದ ಹುಷಾರ್ ಬಿದ್ದವರು ಆ ಕಾರ್ನ ಬಿಟ್ಟು ಬೇರೆ ಕಾರ್ಗೆ ಹತ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಕಾರ್ ಕೂಡ ಅಲ್ಲಿಂದ ಮೂವ್ ಆಗುತ್ತೆ. ಲೀ ಬಂದು ಮತ್ತೆ ಬಾಸ್ ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ನಿಮ್ನ ಶೂಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು, ಕಾರ್ ಬ್ಲಾಸ್ಟ್ ಮಾಡಿದ್ದು ಬೇರೆ ಯಾರು ಅಲ್ಲ, ಆ ಅಸಿಸ್ಟೆಂಟೇ, ನಾನು ಅವನ್ನ ಸಾಯಿಸ್ಬಿಟ್ಟೆ ಅಂತ ಇವಳು ತುಂಬಾನೇ ಫೀಲ್ ಮಾಡಿ ಹತ್ಕೊಂಡ್ ಮಾತಾಡ್ತಾಳೆ. ಆ ಬಾಸ್ ಗಂತೂ ಸಖತ್ ಶಾಕ್ ಆಗುತ್ತೆ, ಏನು ಅಸಿಸ್ಟೆಂಟ್ ಅಂತ. ಅದಾದ್ಮೇಲೆ ಬಾಸ್ ಬಂದು ಅವ್ರಿರೋ ಜಾಗದಲ್ಲಿ ಒಬ್ಬರಿಗೆ ಕಾಲ್ ಮಾಡ್ಬಿಟ್ಟು, ಆದಷ್ಟು ಬೇಗ ಡಾಕ್ಟರ್ ನನ್ನ ಜಾಗಕ್ಕೆ ಬರಕ್ ಹೇಳಿ, ನಾನು ಹೀರೋನ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ ಕಾರ್ ಓಡಿಸ್ತಿದಾರಲ್ಲ ಆ ಡ್ರೈವರ್ ಹತ್ರ ಕೂಡ ಹೇಳ್ತಾರೆ, ಇಲ್ಲಿ ನೋಡಿ, ಹೀರೋ ಸತ್ತೋಗ್ಬಿಟ್ಟ ಅಂತ ನೀವು ಫ್ರೇಮ್ ಮಾಡಿ ಅದೆಲ್ಲ ನ್ಯೂಸ್ ಪೇಪರ್ ಅಲ್ಲೂ ಎಲ್ಲಾ ನ್ಯೂಸ್ ಅಲ್ಲೂ ಬರ್ಬೇಕು. ಹೀರೋ ಬದುಕಿದಾನೆ ಅಂತ ಗೊತ್ತಾದ್ರೆ ಅದು ನಮ್ಗ್ ಮಾತ್ರ ಅಲ್ಲ ಅಪಾಯ, ಅದು ಅವನ್ಗೂ ಅಪಾಯನೇ. ಫಸ್ಟ್ ಹೀರೋ ಅವ್ರ ಚಿಕ್ಕಪ್ಪ ನಂಬೇಕು ಅವ್ನ್ ಸತ್ತಿದಾನೆ ಅಂತ. ಅದ್ರಲ್ಲೂ ಕನ್ನಡಿ ಹಾಕೊಂಡಿರೋನು, ಅಂದ್ರೆ ರಾವನ್ ಅವ್ರ ಬಾಸ್ ಬಗ್ಗೆ ಹೇಳ್ತಾ ಇರೋದು. ಅವ್ನ್ ನಮ್ ಜೊತೆನೆ ಇದ್ಕೊಂಡು ನಮ್ಗೆ ಎಷ್ಟೆಲ್ಲ ದ್ರೋಹ ಮಾಡಿದಾನೆ, ಫಸ್ಟ್ ಅವ್ನ್ ನಂಬೇಕು, ಅವ್ನ್ ಹೆಂಗಾದ್ರೂ ಮಾಡಿ ನಾನು ಸೇಡ್ ತೀರ್ಸ್ಕೊಂತೀನಿ. ಈಗ ಸದ್ಯಕ್ಕೆ ಯಾವ್ದಾದ್ರು ಫೇಕ್ ಆಗಿರೋ ಒಂದು ಬಾಡಿನ ರೆಡಿ ಮಾಡ್ಬಿಟ್ಟು ಹೀರೋ ಈ ತರ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ ಅಂತ ಫ್ರೇಮ್ ಮಾಡ್ಬಿಡಿ. ಅವ್ನ್ ಮಾತ್ರ ಅಲ್ಲ, ರಾವನ್ ಕೂಡ ಸತ್ತೋದ್ಲು ಅಂತ ಫ್ರೇಮ್ ಮಾಡ್ಬಿಡಿ. ಅದರಿಂದ ಈಗ ಸದ್ಯಕ್ಕೆ ಸ್ವಲ್ಪ ಹೀರೋ ಸೇಫ್ ಆಗಿರ್ತಾನೆ ಅಂತ ಒಂದು ಐಡಿಯಾನ ಕೊಡ್ತಾರೆ. ಅದಾದ್ಮೇಲೆ ನಮ್ ಹೀರೋನ ಕೂಡ ಅವ್ರ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಆಲ್ರೆಡಿ ಅವ್ರು ಬರೋದಕ್ಕೂ ಮುಂಚೆ ಡಾಕ್ಟರ್ ಅಲ್ಲಿ ಇರ್ತಾರೆ. ಡಾಕ್ಟರ್ ಕೂಡ ಬಂದು ನಮ್ ಹೀರೋಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಬುಲೆಟ್ ಡೈರೆಕ್ಟ್ ಆಗಿ ನಮ್ ಹೀರೋ ತಲೆಯಲ್ಲಿ ಇಳ್ದಿಲ್ಲ, ಜಸ್ಟ್ ಅವ್ನಿಗೆ ಲೈಟ್ ಆಗಿ ತರ ಟಚ್ ಮಾಡ್ಕೊಂಡು ಹೋಗಿರತ್ತಷ್ಟೇ. ಅದರಿಂದ ಅವನಿಗೆ ಸದ್ಯಕ್ಕೆ ಜ್ಞಾನ ತಪ್ಪಿದಾನೆ ಅಂತ ಇವ್ರು ಅನ್ಕೊಳ್ಳೋದು. ಇವ್ರಿಗೆಲ್ಲ ಸಖತ್ ಭಯ ಆಗ್ತಾ ಇರುತ್ತೆ, ಅಪ್ಪ ಹೀರೋಗ್ ಏನಾಗುತ್ತೋ ಏನೋ ಅಂತ. ಇವ್ರಿಗೆಲ್ಲದಕ್ಕಿಂತ ಮೇಲೆ ಬಾಸ್ಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಇವ್ ನನ್ನ ಕಾಪಾಡಕ್ ಹೋಗಿ ಈ ತರ ಮಾಡ್ಕೊಂಡ್ಬಿಟ್ನಲ್ಲ, ಏನಾಗುತ್ತೆ ಅಂತ. ಅದೇ ಟೈಮಲ್ಲಿ ಡಾಕ್ಟರ್ ಬಂದ್ ಹೇಳ್ತಾರೆ, ಬುಲೆಟ್ ಅವ್ನ ತಲೆಗೆ ಲೈಟ್ ಆಗಿ ಟಚ್ ಆಗಿ ಹೋಗಿರೋದ್ರಿಂದ ಅವನು ಜ್ಞಾನ ತಪ್ಪಿದಾನೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಈಗ ಸದ್ಯಕ್ಕೆ ಅವನು ಕೋಮಾಗ್ ಹೊಟ್ಟೋಗಿದ್ದಾನೆ. ಅವನು ಎಚ್ಚರ ಆಗೋದು ಒಂದ್ ವಾರ ಆಗ್ಬೋದು, ಒಂದ್ ತಿಂಗಳಾಗ್ಬೋದು, ಅಥವಾ ಒಂದ್ ವರ್ಷ ಆಗ್ಬೋದು. ನನ್ ಕೈಲಿ ಆದಷ್ಟು ನಾನು ಅವ್ನಿಗೆ ಟ್ರೀಟ್ಮೆಂಟ್ ನ ಕೊಟ್ಟಿದ್ದೀನಿ, ಮಾಡ್ಬೇಕಾಗಿರೋ ಪ್ರೊಸೀಜರ್ ಎಲ್ಲ ನಾನು ಮಾಡಿದೀನಿ. ಅವನು ಎದ್ದೇಳ್ತಾನ ಬಿಡ್ತಾನ ಅನ್ನೋದು ನನ್ಗೆ ಗೊತ್ತಿಲ್ಲ, ಆದಷ್ಟು ಅವನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇವಾಗ ಈ ತರ ಒಂದು ಫೇಕ್ ಬಾಡಿನೆಲ್ಲ ಸೆಟ್ ಮಾಡ್ಬಿಟ್ಟು ನಮ್ ಹೀರೋ ಮತ್ತೆ ರಾವನ್ ಹೋಗ್ತಾರೋ ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟು ಇಬ್ರು ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಲಾಯರ್ ಇಬ್ರು ಕೂತ್ಕೊಂಡು ಊಟ ಏನೋ ಮಾಡ್ತಾ ಇರ್ಬೇಕಾದ್ರೆ ಒಂದು ರೆಸ್ಟೋರೆಂಟ್ ಅಲ್ಲಿ ಟಿವಿಲ್ ಕೂಡ ಇದೇ ನ್ಯೂಸ್ ಬರ್ತಾ ಇರೋದು, ಹೀರೋ ಮತ್ತೆ ಈ ತರ ರಾವನ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ. ನಮ್ ಹೀರೋಯಿನ್ ಗಂತೂ ನೋಡಿ ಸಖತ್ ಶಾಕ್ ಆಗುತ್ತೆ, ಸಖತ್ ಬೇಜಾರಾಗ್ಬಿಡತ್ತೆ ಅವಳಿಗೆ, ಏನ್ ನಡೀತಾ ಇದೆ ಇಲ್ಲಿ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರು ಕೂಡ ನ್ಯೂಸ್ ನ ನೋಡ್ಬಿಟ್ಟು ಸಖತ್ ಸಂತೋಷ ಪಡ್ತಾರೆ. ಅಪ್ಪಾಡಿ, ಹೀರೋ ಕತೆ ಮುಗಿತಾ, ಅವ್ನ್ ಸತ್ತೋದ್ನ, ಹಂಗಾದ್ರೆ ಇನ್ಮೇಲೆ ಅವ್ನ ಬಗ್ಗೆ ನನ್ಗೆ ಏನು ಭಯ ಇಲ್ಲ, ಅವ್ನ ಬಗ್ಗೆ ನನ್ಗೆ ಕನ್ಸ್ ಕೂಡ ಬರಲ್ಲ ಅಂತ ಹೇಳಿ, ಏನಪ್ಪಾ ಸೋಡ ಬಿಡಿ, ನಿಜವಾಗ್ಲೂ ಅವನು ಸತ್ತೋದ್ನ ಅಥವಾ ಏನಾದ್ರು ನಡೀತಾ ಇದೆಯಾ ಅಂದಾಗ ಅವ್ನ್ ಕೂಡ, ಸರ್ ಇಲ್ಲ ಸರ್, ನಿಜವಾಗ್ಲೂ ಅವ್ನು ಸತ್ತೋದ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಅಸಿಸ್ಟೆಂಟ್ ಯಾಕೋ ನಂಬ್ತಾ ಇಲ್ಲ. ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ನಾವು ಅವ್ನ ಬಾಡಿನ ಕಣ್ಣಾರೆ ನೋಡೋವರೆಗೂ ನಾವು ನಂಬಾರ್ದು ಅಂತ ಹೇಳಿದಾಗ, ಇರು ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಹೇಳಿ ನಮ್ ಹೀರೋ ಚಿಕ್ಕಪ್ಪ ಲೀಗೆ ಕಾಲ್ ಮಾಡ್ಬಿಟ್ಟು, ಏನ್ ನಡೀತಾ ಇದೆ ಅಲ್ಲಿ, ಹೀರೋ ಸತ್ತೋದ್ನ ನಿನ್ ಕಣ್ಣಾರೆ ನೀನ್ ನೋಡ್ದ ಅಂತ ಹೇಳಿದಾಗ, ಲೀಗ ಸದ್ಯಕ್ಕೆ ಬಾಸ್
ಬಾಸ್ ಅವ್ರ ಮನೆ ಹೇಳ್ತಾನೆ ಇದ್ದಾಳೆ, ಅಂದ್ರೆ ನಮ್ ಹೀರೋ ಮಲಗಿರ್ತಾನಲ್ಲ ಆ ಜಾಗದಲ್ಲಿ ತಾನೆ ಇರ್ತಾಳೆ. ಈಗ ಫೋನ್ ತಗೊಂಡು ಹೊರಗಡೆ ಬಂದಾಗ ನಮ್ ಹೀರೋ ಚಿಕ್ಕಪ್ಪ ಹತ್ರ ಕೇಳಿದ ತಕ್ಷಣ, ಹೌದು ನನ್ ಕಣ್ಣಾರೆ ನಾನ್ ನೋಡಿದೀನಿ, ನನ್ ಕಣ್ಮುಂದೆನೆ ಒಂದ್ ಸತ್ತಿದ್ದು ಅಂತ ಇವಳಂಗೆ ಸುಳ್ಳು ಹೇಳ್ಬಿಡ್ತಾಳೆ. ನಮ್ ಹೀರೋ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ನಮ್ ಹೀರೋ ಚಿಕ್ಕಪ್ಪ ಕೂಡ ನಂಬಿಟ್ರು. ಅಪ್ಪಾಡಿ ಇನ್ಮೇಲೆ ನನ್ ರೂಟ್ ಕ್ಲಿಯರ್ ಆಯ್ತು, ಇನ್ಮೇಲೆ ನನ್ನ ತಡೆಯೋರು ಯಾರು ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಇವಾಗ ಎಷ್ಟೇ ನ್ಯೂಸ್ ಅಲ್ಲಿ ನಮ್ ಹೀರೋ ಸತ್ತೋಗಿದಾನೆ ಅಂತ ಹೇಳಿದ್ರು ಕೂಡ ನಮ್ ಹೀರೋಯಿನ್ಗೆ ನಂಬಿಕೆ ಇಲ್ಲ. ಅವಳು ಒಂದೊಂದು ಹಾಸ್ಪಿಟಲ್ ಆಗಿ ಹುಡುಕ್ತಾ ಇರ್ತಾಳೆ. ಈ ಅನ್ಐಡೆಂಟಿಫೈ ಬಾಡಿ ಅಂತ ಇರ್ತಾರಲ್ಲ ಅದ್ರಲ್ಲಿ ಎಲ್ಲಾದ್ರೂ ಹೀರೋ ಬಾಡಿ ಸಿಗುತ್ತಾ ಅಂತ ಹೇಳ್ಬಿಟ್ಟು ಪಾಪ ಅವಳ ಪಾಡ್ಗಳು ಹುಡುಕ್ತಾ ಇರ್ತಾಳೆ. ಅವಳಿಗಂತೂ ಸಖತ್ ಬೇಜಾರಾಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ಆಂಡ್ರೂ ಕೂಡ ನೋಡ್ತಾನೆ ಇರ್ತಾನೆ. ಹಾಸ್ಪಿಟಲ್ ಹೊರಗಡೆನೆ ಕಾರಲ್ಲಿ ನಿಂತಿರ್ತಾನೆ. ಇವಳಿಗಂತೂ ಆಂಡ್ರೂನ ನೋಡಿದಾಗ ಸಖತ್ ಕೋಪ ಬರುತ್ತೆ. ಆಂಡ್ರೂ ಹೇಳ್ತಾನೆ, ಇಲ್ಲೋಡು ನಾನು ಇವಾಗ ಈ ತರ ನೋಡ್ತಾ ಇರೋದ್ರಿಂದ ನಿನ್ಗೆ ತುಂಬಾನೇ ಕೋಪ ಬರ್ತಿದೆ ಅಂತ ನನಗೆ ಚೆನ್ನಾಗೇ ಗೊತ್ತು. ಬಟ್ ನಿಜವಾಗ್ಲೂ ನಾನೇನು ಮಾಡಿಲ್ಲ. ಇನ್ನು ಹೇಳ್ಬೇಕಂದ್ರೆ ಹೀರೋ ಸತ್ತಿರೋದ್ರಿಂದ ನನಗೂ ಬೇಜಾರಾಗ್ತಿದೆ. ಬಟ್ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿದಾಗ ಹೀರೋನ್ಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಪಾಪ ತುಂಬಾನೇ ಫೀಲ್ ಮಾಡಿ ಹಂಗೆ ಆಂಡ್ರೂನ ಹಗ್ ಮಾಡ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಆಂಡ್ರೂ ಕೂಡ ಸಮಾಧಾನ ಮಾಡ್ತಾನೆ. ಇವನಿತ್ರ ಹೀರೋಯಿನ್ ಹತ್ರ ಮಾತಾಡ್ತಾ ಇರೋದನ್ನೆಲ್ಲ ನಮ್ ಹೀರೋ ಚಿಕ್ಕಪ್ಪ ನೋಡ್ತಾನೆ ಇರ್ತಾರೆ. ಎಲ್ಲ ನಮ್ಮ ಒಳ್ಳೇದಕ್ಕೆ ಇದ್ರೂನು ಅವ್ನ್ ತಪ್ಪುದಾರಿ ತುಳಿತಾ ಇದ್ದಾನೆ ಅಂತ ಅನ್ಕೊಂಡೆ. ಬಟ್ ಆ ತಪ್ಪುದಾರಿ ತುಳ್ಕೊಂಡು ತುಂಬಾ ದೂರ ಹೋಗ್ಬಿಟ್ಟಿದ್ದಾನೆ. ಆದಷ್ಟು ಇವನ್ ಕತೆನ ಸ್ವಲ್ಪ ಬೇಗ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ಜಿಯೋನ ತೋರಿಸ್ತಾರೆ. ಅವ್ನ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾನಲ್ವಾ, ಅಲ್ಲಿರೋ ವರ್ಕರ್ಸ್ ಗೆಲ್ಲ ಸಖತ್ ಟೆನ್ಷನ್ ಕೊಡ್ತಾ ಇರ್ತಾನೆ. ಅವ್ರಿಗೆಲ್ಲ ಚಿಕ್ಕ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋ ತರ ನೀಲ್ ಡೌನ್ ಮಾಡಿಸೋದು, ಕೈ ಮೇಲೆ ಎತ್ಸೋದು, ಅವ್ರಿಗೆಲ್ಲ ಸರಿಯಾಗಿ ಬೈಯೋದು, ಆತರ ಕೆಲಸ ಮಾಡ್ತಾ ಇರ್ತಾನೆ. ನಾನ್ ಯಾರಂತ ಗೊತ್ತಾ, ನನ್ ಕೈಲಿ ನೀವು ಕೆಲಸ ಮಾಡಿಸ್ತೀರಾ ಅಂತ ಅವ್ರಿಗೆಲ್ಲ ಸರಿಯಾಗಿ ಬೈತಾ ಇರ್ಬೇಕಾದ್ರೆ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ. ಮ್ಯಾನೇಜರ್ ಹೋಗ್ಬಿಟ್ಟು ಈ ತರ ಜಿಯೋನ್ ಮಾಡೋ ಕೆಲಸನೆಲ್ಲ ಹೇಳಿದ್ಮೇಲೆ ಚೇರ್ಮನ್ ಹೇಳ್ತಾರೆ, ಹಂಗಾದ್ರೆ ಅವ್ನು ಇನ್ನೂ ಸರಿ ಹೋಗಿಲ್ಲ ಅಂತ ಅರ್ಥ ಆಯ್ತು. ಅವನನ್ನ ಒಂದು ಒಳ್ಳೆ ಹ್ಯೂಮನ್ ಆಗಿ ಚೇಂಜ್ ಮಾಡೋದು ನಿನ್ ಕೈಯಲ್ಲೇ ಇದೆ. ಅವನನ್ನ ಡಿಮೋಟ್ ಮಾಡಿದ್ರೆ ಕೂಡ ಪರವಾಗಿಲ್ಲ, ಅವನೊಂದು ಒಳ್ಳೆ ಎಂಪ್ಲಾಯ್ ಆಗಿ ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಡ್ತಾರೆ ಮ್ಯಾನೇಜರ್ ಹತ್ರ. ಅದಕ್ಕೆ ಮ್ಯಾನೇಜರ್ ಕೂಡ ಸರಿ ಆಯ್ತು ಸರ್ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಮ್ಯಾನೇಜರ್ ಈ ಜಿಯೋನ್ ಕೆಲಸ ಮಾಡೋ ಜಾಕೆ ಬಂದ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಇನ್ಮೇಲೆ ನಿನ್ಗೆ ಮ್ಯಾನೇಜಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಇಲ್ಲ, ನೀನ್ ಇನ್ನೂ ಡಿಮೋಟ್ ಆಗ್ಬಿಟ್ಟು ಒಂದು ಎಂಪ್ಲಾಯ್ ಜಸ್ಟ್ ಒಂದು ಎಂಪ್ಲಾಯ್ ಆಗಿ ನೀನ್ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಜಿಯೋನ್ಗೆ ಸಕ್ಕ ಟೆನ್ಷನ್ ಆಗುತ್ತೆ, ಏನ್ ಹೇಳ್ತಾ ಇದೀರಾ ನೀವು ಅಂತ. ಇದ್ರೂ ಈಗ ಸದ್ಯಕ್ಕೆ ಇವ್ರು ಹೇಳೋದೆಲ್ಲ ಕೇಳ್ಬೇಕಲ್ವಾ, ಚೇರ್ಮನ್ ಹತ್ರ ಒಳ್ಳೆ ಹೆಸರು ತಗೋಬೇಕು, ಮತ್ತೆ ಒಂದು ಒಳ್ಳೆ ನಂಬಿಕೆ ಸಂಪಾದನೆ ಮಾಡ್ಬೇಕಂದ್ರೆ ಈಗ ಮ್ಯಾನೇಜರ್ ಹೇಳೋ ಕೆಲಸ ಎಲ್ಲ ಮಾಡ್ಲೇಬೇಕು ಅಂತ ಒಂದ್ ಕಡೆ ಫುಲ್ ಆಗಿ ಟೆನ್ಷನ್ ಆದ್ರೆ ಕೂಡ ಬಟ್ಟೆ ಎತ್ಕೊಂಡು ಶೆಲ್ಫ್ ಎಲ್ಲ ಒರ್ಸಕ್ಕೆ ಹೊರಟೋಗ್ತಾರೆ. ಈಗ ಇನ್ನೊಂದ್ ಕಡೆ ಆಂಡ್ರೂನ ತೋರಿಸ್ತಾರೆ. ಆ ಡಿಕೋಡ್ ಮಾಡಕ್ಕೆ ಅಂತ ಕೊಟ್ಟಿದ್ರಲ್ಲ ಆ ಬ್ಲೂ ಪ್ರಿಂಟ್ ನ, ಅದನ್ನ ಅವನು ಡಿಕೋಡ್ ಮಾಡಿ ಕೊಟ್ಟಿರ್ತಾನೆ. ಅದನ್ನ ಎತ್ಕೊಂಡೋಗಿ ನಮ್ ಹೀರೋ ಚಿಕ್ಕಪ್ಪ ಕೈಲಿ ಕೊಡ್ತಾನೆ. ಅವ್ರಿಗೆ ಅದನ್ನ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ. ಅಪ್ಪಾಡಿ ಇನ್ಮೇಲೆ ನಾನು ಅನ್ಕೊಳ್ಳೋದೆಲ್ಲ ನಾನು ಸಾಧನೆ ಮಾಡ್ಬೋದು ಅಂತ. ಇದನ್ನ ನೋಡಿದ್ಮೇಲೆ ಆಂಡ್ರೂ ಕೇಳ್ತಾನೆ, ಸರಿ ನೀವೇನೋ ಕಂಪನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆ ಕೆಲಸ ಏನಾಯ್ತು ಅಂದಾಗ, ಆ ಕಂಪನಿನ ಸ್ಟಾರ್ಟ್ ಮಾಡಿದ್ದಾಯ್ತು, ಇನ್ನೇನು ಆ ಕಂಪನಿ ಹೆಸರನ್ನ ಇಟ್ಕೊಂಡು ನಿಮ್ ಕಂಪನಿಯಲ್ಲಿ ನಾನು ಟೈಪ್ ಆಗ್ಬಿಟ್ಟು ಅದಕ್ಕಾಗಿರೋ ಪ್ಯಾಟರ್ನ್ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಂಡ್ರೂ ಹೇಳ್ತಾನೆ, ಸರಿ ಆಯ್ತು, ಇವಾಗ ನಿಮ್ ಕಂಪನಿಯಲ್ಲಿ ನನ್ನ ಪಾರ್ಟ್ನರ್ ಆಗಿ ಸೇರ್ಸ್ಕೊಳ್ತೀರಾ ಅಂದಾಗ, ನಿಮ್ ಕಂಪನಿಯಲ್ಲಿ ನೀವು ಅಂದ್ರೆ ಡೋಡೋ ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮಾಡ್ತಿರಲ್ಲ ಆ ಟೈಮಲ್ಲಿ ನಾನು ಇದನ್ನ ಬಂದು ಹೇಳ್ತೀನಿ, ಅವಾಗ ನಾನು ಇನ್ನ ಗ್ರೂಪ್ ಸೇರ್ಸ್ಕೊಳ್ತೀನಿ ಅಂತ ಹೇಳ್ತಾರೆ. ಆಂಡ್ರೂ ಕೂಡ ನಿಜ ಅಂತ ನಂಬ್ಕೊಂಡು ಪಾಪ ಅಲ್ಲಿಂದ ಹೋಗ್ತಾನೆ. ಅವ್ನು ಹೋದ್ಮೇಲೆ ನಮ್ ಹೀರೋ ಚಿಕ್ಕಪ್ಪ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನೀನ್ ನನ್ನನ್ನ ಎದುರಿಸಬಾರ್ದಾಗಿತ್ತು, ಇದಕ್ಕೆ ನೀನೇ ಬೆಲೆ ಕಟ್ಬೇಕು ಅಂತ ಯೋಚನೆ ಮಾಡ್ತಾರೆ. ಇನ್ನೊಂದ್ ಕಡೆ ಜಿಯೋನ ತೋರಿಸ್ತಾರೆ. ಪಾಪ ಅವ್ನ್ಗ ಸ್ಟೋರೇಜ್ ರೂಮ್ ಅಲ್ಲಿ ಹಾಕಿರ್ತಾರಲ್ಲ ಕೆಲ್ಸಕ್ಕೆ, ಅದನ್ನೆಲ್ಲ ಒರೆಸ್ತಾ ಇರ್ತಾನೆ. ಅಲ್ಲೇ ಮ್ಯಾನೇಜರ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಮ್ ಅಂತ ಮಲಗಿರೋದನ್ನ ನೋಡ್ಬಿಟ್ಟು ಇವ್ನಿಗೆ ಟೆನ್ಷನ್ ಆಗುತ್ತೆ. ನಾನ್ ಎಂತ ಅವನು ನನ್ನ ಹತ್ರ ನಿನ್ ಕೆಲಸ ತಗೊಳ್ತೀಯಾ, ನಿನ್ನ ಸುಮ್ನೆ ಬಿಡಲ್ಲ ಕಣೋ ಅಂತ ಹೇಳಿ ಅವನು ಬೈಬೇಕು ಅಂತ ಹತ್ರ ಹೋದಾಗ ಮ್ಯಾನೇಜರ್ ಟಕ್ ಅಂತ ಕಂಡ್ಬಿಟ್ಬಿಟ್ಟು ಏನ್ ಮಾಡ್ತಾ ಇದೀರಾ ಇಲ್ಲಿ, ಇನ್ನು ಕೆಲಸ ಆಗಿಲ್ವಾ ಅಂತ ಕೇಳಿದಾಗ, ಇಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ, ನಿಮ್ನ ಚೆಕ್ ಮಾಡಕ್ ಕರ್ದೆ ಅಂತ ಹೇಳಿದಾಗ ಮ್ಯಾನೇಜರ್ ಕೂಡ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡ್ಬಿಟ್ಟು, ಇನ್ನು ಇದೆಲ್ಲ ಡಸ್ಟ್ ಇದೆ, ನೀವು ಸರಿಯಾಗಿ ಕ್ಲೀನ್ ಮಾಡಿಲ್ಲ, ನೀಟಾಗಿ ಕ್ಲೀನ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಜಿಯೋನ್ಗೆ ಇನ್ನೂ ಟೆನ್ಷನ್ ಆಗುತ್ತೆ, ಇನ್ನು ಏನೆಲ್ಲ ಮಾಡಿಸ್ರೋ ನನ್ನ ಕೈಯಲ್ಲಿ ಅಂತ. ಅದೇ ಟೈಮ್ಗೆ ನಮ್ ಹೀರೋ ಚಿಕ್ಕಪ್ಪ ಜಿಯೋನ್ಗೆ ಕಾಲ್ ಮಾಡಿರ್ತಾರೆ. ನಾನು ನಿನ್ನ ಮೀಟ್ ಮಾಡ್ಬೇಕು, ಇಂತ ಒಂದು ಜಾಗಕ್ಕೆ ಬಾ ಅಂತ ಹೇಳಿ ಕರೀತಾರೆ. ಜಿಯೋನ್ಗೆ ಸಖತ್ ಖುಷಿ ಆಗುತ್ತೆ, ಯಾಕಂದ್ರೆ ಆ ಬ್ಲೂ ಪ್ರಿಂಟ್ ಕೊಡಕ್ಕೆ ಕರೀತಾ ಇರೋದು ಅಂತ ಅರ್ಥ ಮಾಡ್ಕೊಂತಾನೆ. ಅವ್ರು ಕರ್ದಿತ್ತರನೇ ಯಾವ್ದೊಂದ್ ಜಾಗ ಹೋಗಿ ಮೀಟ್ ಕೂಡ ಮಾಡ್ತಾರೆ. ಅಲ್ಲಿ ಬಂದು ಅವನ ಹತ್ರ ಒಂದು ಅಗ್ರಿಮೆಂಟ್ ಅಲ್ಲಿ ಸೈನ್ ಮಾಡಿಸ್ಕೊಳಕ್ಕೆ, ಇದು ಬೇರೆ ಯಾವ್ದು ಅಲ್ಲ, ಇದಕ್ಕೂ ಮುಂಚೆ ಆಂಡ್ರೂ ಹತ್ರ ಹೇಳಿದ್ರಲ್ವಾ ನಿನ್ನ ಬಂದು ನನ್ನ ಜೊತೆ ಸೇರ್ಸ್ಕೊಳ್ತೀನಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ನ ಹಾಕ್ಸ್ಕೊಂಡ್ ಬರ್ತೀನಿ, ಆ ಶೇರ್ ಹೋಲ್ಡರ್ ಮೀಟಿಂಗ್ ಆದಾಗ ನಿನ್ನ ಸೇರ್ಸ್ಕೊಳ್ತೀನಿ ಅಂತ. ಆದ್ರೆ ನಮ್ಮ ಆಂಡ್ರೂ ಬದಲು ಜಿಯೋನ ಸೇರ್ಸ್ಕೊಳಕ್ಕೆ ಇಲ್ಲಿ ಇವರು ರೆಡಿ ಮಾಡಿರೋದು. ಜಿಯೋನ್ಗೆ ಖುಷಿ ಆಗುತ್ತೆ, ನನಗೆ ಗೊತ್ತು ಇದಕ್ಕೆಲ್ಲ ಕಾರಣ ಪೊಲಿಟಿಷಿಯನ್ ತಾನೆ, ಅವ್ರು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನ್ನ ಸೇರ್ಸ್ಕೊಳ್ತಾ ಇರೋದು ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಾಂದ್ರೆ ನನ್ಗೆ ನಾಸೆನಾ, ನನ್ಗೆ ನಿನ್ ಜೊತೆ ಕೆಲಸ ಮಾಡೋದು ಸ್ವಲ್ಪನೂ ಇಷ್ಟ ಆಗಿಲ್ಲ, ಫಸ್ಟ್ ಆಫ್ ಆಲ್ ನಿನ್ನ ನೋಡಿದ್ರೇನೆ ನನ್ಗೆ ಇಷ್ಟ ಇಲ್ಲ, ಇದ್ರೂ ಬೇರೆ ದಾರಿ ಇಲ್ದೆ ನಾನು ಇವಾಗ ನಿನ್ನ ಸೇರ್ಸ್ಕೊಳ್ತಾ ಇರೋದು, ಆ ಶೇರ್ ಹೋಲ್ಡಿಂಗ್ ಮೀಟಿಂಗ್ ಅಲ್ಲೇ ನಾನು ಇನ್ನ ಸೇರ್ಸ್ಕೊಳ್ತಾ ಇದೀನಿ, ಅದಕ್ಕೆಲ್ಲ ರೆಡಿ ಆಗಿರು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಜಿಯೋನ್ಗೆ ಸಖತ್ ಸಂತೋಷ ಆಗುತ್ತೆ. ತಕ್ಷಣ ಅವ್ರ ಅಮ್ಮಗೆ ಹೇಳ್ಬೇಕು ಅಂತ ಅವ್ರ ಅಮ್ಮ ಕಾಲ್ ಮಾಡ್ಬಿಟ್ಟು ಎಲ್ಲ ವಿಷಯನ ಹೇಳ್ತಾನೆ. ಇನ್ನೊಂದ್ ಕಡೆ ಆಂಡ್ರೂ ಬಂದು ಚೇರ್ಮನ್ ನ ಮೀಟ್ ಮಾಡಕ್ಕೆ ಅಂತ ಬಂದಾಗ ಆಂಡ್ರೂ ಹೇಳ್ತಾನೆ, ಈ ತರ ನಮ್ ಹೀರೋ ಚಿಕ್ಕಪ್ಪ ಅಂದ್ರೆ ಡೈರೆಕ್ಟರ್ ಬಂದು ಆ ವ್ಯಾಕ್ಸಿನ್ ಗಾಗಿರೋ ಒಂದು ಬ್ಲೂ ಪ್ರಿಂಟ್ ನ ಡಿಕೋಡ್ ಮಾಡಿದ್ದಾಯ್ತು, ಅವರೊಂದ್ ಕಂಪನಿನ ಶುರು ಮಾಡಿದ್ದಾರೆ, ಆ ಕಂಪನಿ ಮುಖಾಂತರ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಅಂದ್ರೆ ನನ್ನನ್ನು ಅವರು ಪಾರ್ಟ್ನರ್ ಆಗಿ ಜಾಯಿನ್ ಮಾಡ್ಕೊಳ್ತಾ ಇದಾರೆ, ಅದರಿಂದ ನಮ್ ಕಂಪನಿಗೆ ತಾನೇ ಪ್ರಾಫಿಟ್ ಅಂತ ಹೇಳಿದಾಗ ಇಲ್ಲಿ ಇರೋರು ಸ್ವಲ್ಪ ಶಾಕ್ ಆಗ್ತಾರೆ, ಯಾಕಂದ್ರೆ ಅವ್ರ ಎಂತವ್ರು ಅಂತ ಎಲ್ಲರಿಗೂ ಗೊತ್ತಿರತ್ತಲ್ವಾ. ಮತ್ತೆ ಅದೇ ಕೆಲ್ಸನ ಅಂತ ನೋಡಿದಾಗ ಆಂಡ್ರೂ ಹೇಳ್ತಾನೆ, ಇಲ್ಲ ನನ್ಗೆ ಅವ್ರ ಮೇಲೆ ಚೆನ್ನಾಗಿ ನಂಬಿಕೆ ಇದೆ, ಈ ಸತಿ ಅವ್ರು ನಮ್ಮನ್ನ ಚೀಟ್ ಮಾಡಕ್ಕಾಗಲ್ಲ, ಏನಿದ್ರು ನಮ್ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದ್ ಸ್ಟೆಪ್ ನಾವ್ ಎತ್ಕೊಳ್ಳೇಬೇಕಲ್ವಾ, ಅವ್ರು ನನ್ನನ್ನ ಪಾರ್ಟ್ನರ್ ಆಗಿ ಜಾಯಿನ್ ಮಾಡ್ಕೊಂತಿದ್ದಾರೆ ಅಂತ ಹೇಳಿದಾಗ ಚೇರ್ಮನ್ ಕೇಳ್ತಾರೆ, ನಿನಗೆ ನಿಜವಾಗ್ಲೂ ಗೊತ್ತಾ ಅವ್ರು ನಿನ್ನೆ ಪಾರ್ಟ್ನರ್ ಆಗಿ ಜಾಯಿನ್ ಮಾಡ್ಕೊಂತಾರೆ ಅಂತ ನೀನು ಕನ್ಫರ್ಮ್ ಆಗಿದ್ಯಾ ಅಂತ ಹೇಳಿದಾಗ ಹೌದೌದು ನಾನ್ ಕನ್ಫರ್ಮ್ ಆಗಿದ್ದೀನಿ, ಅವ್ರು ನನ್ನೇ ಜಾಯಿನ್ ಮಾಡ್ಕೊಳ್ಳೋದಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ. ಅದಕ್ಕೆ ಚೇರ್ಮನ್ ಹೇಳ್ತಾರೆ, ನೀನ್ ಕಾನ್ಫಿಡೆಂಟ್ ಆಗಿದ್ರೆ ಸಾಕು, ಹೆಂಗಿದ್ರು ಕಂಪನಿಗೆ ತಾನೇ ಒಳ್ಳೆ ಹೆಸರು, ಅಂದ್ರೆ ದೊಡ್ಡ ಕಂಪನಿಗೆ ತಾನೇ ಒಳ್ಳೆ ಹೆಸರು ಅಂತ ಹೇಳ್ತಾರೆ. ಅದಾದ್ಮೇಲೆ ಮ್ಯಾನೇಜರ್ ಹತ್ರ ಕೇಳ್ತಾರೆ ಚೇರ್ಮನ್, ಸರಿ ನನ್ ದೊಡ್ಡ ಮಗ ಏನ್ ಮಾಡ್ತಾ ಇದ್ದಾನೆ, ಕೆಲಸ
ಅಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನ ಅಂದಾಗ ಆ ಸರ್ ನೀವ್ ಹೇಳಿರೋ ತರನೇ ಅವ್ರನ್ನ ಡಿಮೋಟ್ ಮಾಡ್ಬಿಟ್ಟು ಸ್ಟೋರೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದೀನಿ ಅಂದಾಗ ಏಕೆ ಅವನನ್ನ ಎತ್ಕೊಂಡೋಗಿ ಸ್ಟೋರೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕ್ತೀನಾ ಅಂತ ಕೇಳಿದಾಗ ಮ್ಯಾನೇಜರ್ ಹೇಳ್ತಾರೆ ಸರ್ ನೀವೆಲ್ವಾ ಹೇಳಿದ್ದು ಅವ್ನಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಡಿಮೋಟ್ ಮಾಡಿ ಅಂತ ಅದಕ್ಕೆ ಮಾಡಿದ್ದು ಅಂದಾಗ ಓ ನಾನೇನ ಹೇಳಿದ್ದು ನಾನ್ ಮರ್ತೋಗ್ಬಿಟ್ಟೆ ಸಾರಿ ಅಂದಾಗ ಮ್ಯಾನೇಜರ್ ಒಂಥರ ಆಗುತ್ತೆ ಯಾಕಂದ್ರೆ ಎಷ್ಟೋ ಸತಿ ನಾನು ಹೇಳ್ಬಿಟ್ಟೆ ಒಂದ್ 2-3 ಸತಿ ಹೇಳಿದೀನಿ ಇದ್ರೆ ಕೂಡ ಅವರು ಪ್ರತಿ ಸತಿ ಇದನ್ನ ಮರ್ತು ಹೋಗ್ತಾ ಇದಾರಲ್ವಾ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಮಾಡ್ಕೊಂತಾರೆ. ಇವಾಗ ಹಂಗೆ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿರ್ತಾರಲ್ವಾ ಆ ದಿನನ ತೋರಿಸ್ತಾರೆ. ಆ ಜಾಗಕ್ಕೆ ಪೊಲಿಟಿಷಿಯನ್ ಮತ್ತೆ ಅವ್ರ ಕಡೆ ಅವರೆಲ್ಲ ಬರ್ತಾರೆ. ಅದನ್ನ ನೋಡ್ಬಿಟ್ಟು ಚೇರ್ಮನ್ ಕೇಳ್ತಾರೆ ನಿಮ್ಗೇನ್ ಇಲ್ ಕೆಲಸ ನಿಮ್ಗೇನ್ ಇಲ್ವಲ್ಲ ಅಂತ ಹೇಳಿದಾಗ ಆ ಜಾಗಕ್ಕೆ ಚೇರ್ಮನ್ ಅವ್ರ ವೈಫ್ ಕೂಡ ಬರ್ತಾರೆ. ನನ್ ಶೇರ್ಸ್ ನನ್ನ ಮಣ್ಣ ಕೊಟ್ಬಿಟ್ಟೆ ಅಂತ ಹೇಳಿದಾಗ ಚೇರ್ಮನ್ ಗೆ ಟೆನ್ಷನ್ ಆಗುತ್ತೆ. ಓ ನೀವಿಬ್ರೀಗ ಟೀಮ್ ಆಗ್ಬಿಟ್ರಾ ಸರಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಚೇರ್ಮನ್ ಮತ್ತೆ ಆಂಡ್ರೂನ ಕೇಳ್ತಾರೆ ನಿಂಗ್ ನಿಜವಾಗ್ಲೂ ಗೊತ್ತಾ ಹೀರೋ ಚಿಕ್ಕಪ್ಪ ನಿನ್ನ ಹತ್ರನೇ ಕಾಂಟ್ರಾಕ್ಟ್ ಹಾಕೊಳ್ತಾರೆ ಅಂದಾಗ ಅಯ್ಯೋ ಕನ್ಫರ್ಮ್ ಅಪ್ಪ ನನ್ನ ಹತ್ರನೇ ಹಾಕೊಳ್ತಾರೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಮೀಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ನಾನ್ ಈ ತರ ಒಂದು ಕಾಂಟ್ರಾಕ್ಟ್ ನ ತಂದಿದ್ದೀನಿ ನಾನ್ ನಿಮ್ಮ ಹತ್ರ ಟೈಅಪ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅದಕ್ಕೆ ನಿಮ್ ಕಂಪ್ನಿಯಲ್ಲಿ ಇರೋರೊಬ್ರು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅದು ಬೇರೆ ಯಾರು ಅಲ್ಲ ಜಿಯೋನ್ ಅಂತ ಹೇಳ್ಬಿಡ್ತಾರೆ. ಆಂಡ್ರೂಗೆ ಸಖತ್ ಬೇಜಾರಾಗ್ಬಿಡುತ್ತೆ ಯಾಕಂದ್ರೆ ಪಾಪ ಅದನ್ನ ಡಿಕೋಡ್ ಮಾಡೋದಕ್ಕೆ ಇವನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಆದ್ರೆ ಇವಾಗ ಜಿಯೋನ್ ಹೆಸರು ಹೇಳ್ತಾ ಇರೋದ್ರಿಂದ ಅವ್ನಿಗೆ ಸಖತ್ ಬೇಜಾರಾಗ್ಬಿಡುತ್ತೆ. ಅಲ್ಲಿ ಮಿಕ್ದವ್ರಿಗೆಲ್ಲ ಖುಷಿ. ಇದನ್ನ ಕೇಳಿಸ್ಕೊಂಡು ಚೇರ್ಮನ್ ಏನಾಯ್ತು ಅಂತ ಗೊತ್ತಿಲ್ಲ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾರೆ. ತಕ್ಷಣ ಅವ್ರನ್ನ ಹಾಸ್ಪಿಟಲ್ಗೆ ಕೂಡ ಎತ್ಕೊಂಡು ಹೋಗ್ತಾರೆ. ಈಗ ಹಾಸ್ಪಿಟಲ್ ಹತ್ರ ಇರೋದು ಆಂಡ್ರೂ ಮತ್ತೆ ಜಿಯೋನು ಮತ್ತೆ ಅವ್ರ ಕಡೆಯವರೆಲ್ಲ. ಜಿಯೋನ್ಗಂತೂ ಆಂಡ್ರೂನ ನೋಡಿದ್ರೇನೆ ಆಗಲ್ಲ ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆ ನಿಂತ್ಕೊಂಡು ನೀನ್ ಇಷ್ಟೆಲ್ಲ ಮಾತಾಡ್ತೀಯಾ ಏನ್ ನಮ್ಮ ಅಪ್ಪ ಮೇಲೆ ನಿನ್ಗೆ ಅಷ್ಟೊಂದು ಅಕ್ರೆ ಇರೋ ತರ ನೋಡ್ತಾ ಇದೀಯಾ ಅದೆಲ್ಲ ನಿನ್ಗೆ ಅಷ್ಟೊಂದು ಸೀನ್ ಇಲ್ಲ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಚೇರ್ಮನ್ ಅವ್ರ ವೈಫ್ ಕೂಡ ಬಂದ್ಬಿಡ್ತಾರೆ. ಸುಮ್ನೆ ಎಮ್ಮನ್ಗೆ ಆಂಡ್ರೂನ ನೋಡಿದ್ರೆ ಆಗಲ್ಲ ಇನ್ನಿವಾಗ ಚೇರ್ಮನ್ ಬೇರೆ ಮೈ ಹುಷಾರಿಲ್ಲ ಅಂತಂದ್ರೆ ಸಪೋರ್ಟ್ ಮಾಡದೇ ಇರ್ತಾರ. ಇಲ್ಲಿ ನೋಡೋ ನಂಗೆ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ನಂಗೆ ನೀನ್ ಅಂದ್ರೇನೆ ಇಷ್ಟ ಆಗಲ್ಲ ನೀನೆಲ್ಲ ನನ್ ಕಣ್ಮುಂದೆ ನಿಂತ್ಕೊಂಡಿದ್ಯಾ ನೋಡು ನಿನ್ನ ನೋಡ್ಬೇಕಂದ್ರೆ ನಂಗೆ ಟೆನ್ಷನ್ ಆಗುತ್ತೆ ಫಸ್ಟ್ ನೀನ್ ಇಲ್ಲಿಂದ ಆಚೆ ಹೋಗ್ತಾ ಇರು ನೀನ್ ಈ ಕಂಪನಿಯಲ್ಲಿ ಇರಬೇಕಾಗೇ ಇಲ್ಲ ನಿನ್ನಿಂದ ಇನ್ನೇನಿದೆ ಯೂಸ್ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. ಆಕ್ಚುಲಿ ಇವಾಗ ಇವ್ರೇನಕ್ಕೆ ಡಿಸಿಷನ್ ತಗೊಳ್ತಾ ಇದಾರೆ ಅಂದ್ರೆ ಚೇರ್ಮನ್ ಗೆ ಹುಷಾರಾಗಿ ಬರೋವರೆಗೂ ಎಲ್ಲ ಇವ್ರ ಹ್ಯಾಂಡ್ ಓವರ್ ಅಲ್ಲೇ ಇರುತ್ತೆ ಯಾಕಂದ್ರೆ ಚೇರ್ಮನ್ ಅವ್ರ ವೈಫ್ ಅಲ್ವಾ ಸೊ ನಾನೇ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ಆಂಡ್ರೂಗೆ ಬೇರೆ ವಿಧಿ ಇಲ್ಲ ಪಾಪ ಅವ್ನು ಹೋಗ್ಬಿಟ್ಟು ಹಂಗೆ ಒಂದು ಬಾರಲ್ಲಿ ಕುತ್ಕೊಂಡು ಟೆನ್ಷನ್ ಆಗಿ ಕುಡಿತಾ ಇರ್ತಾನೆ. ಅವಾಗ ಅವ್ರ ಅಪ್ಪ ಜೊತೆ ಒಂದ್ಸತಿ ರೆಸ್ಟೋರೆಂಟ್ ಅಲ್ಲಿ ಕುತ್ಕೊಂಡು ಮಾತಾಡಿರ್ತಾನಲ್ಲ ಅದನ್ನೆಲ್ಲ ನೆನ್ಸ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಚೇರ್ಮನ್ ಲೇಡಿನ ತೋರಿಸ್ತಾರೆ. ಐಮನ್ಗೆ ಇವಾಗ ಅಧಿಕಾರ ಮೇಲೆ ಆಸೆ ಆಗ್ಬಿಟ್ಟಿರುತ್ತೆ. ಅಲ್ಲಿ ಡೋಡೋ ಕಂಪನಿ ಹೊರಗಡೆ ಐಮನ್ ಪೋಸ್ಟರ್ ನ್ಯೂಸ್ ಎಲ್ಲ ಓಡ್ತಾ ಇರುತ್ತಲ್ಲ ಅದನ್ನ ನೋಡಿ ಸಖತ್ ಸಂತೋಷ ಪಡ್ತಾಳೆ. ಒಳಗಡೆ ಬರ್ತಾ ಇರ್ಬೇಕಾದ್ರೆ ಎಲ್ಲರೂ ಐಮನ್ನ ನೋಡಿ ತಲೆ ಎಲ್ಲ ಬಗ್ಗಿಸ್ತಾರಲ್ಲ ಈ ಫೀಲ್ ಎಮ್ಮಗ್ ತುಂಬಾನೇ ಇಷ್ಟ ಆಗಿರುತ್ತೆ. ಎಲ್ಲ ನನ್ ಕೈಯಲ್ಲೇ ಇರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಒಳಗಡೆ ಹೋದ್ಮೇಲೆ ಜಿಯೋನ್ಗೆ ಕೂಡ ಹೇಳ್ತಾರೆ ನೋಡು ಈಗ ಸದ್ಯಕ್ಕೆ ಅಧಿಕಾರ ನಮ್ ಕೈಲಿದೆ ಅದೆಲ್ಲ ನಮ್ ಕೈ ಬಿಟ್ಟು ಹೋಗೋದಕ್ಕೂ ಮುಂಚೆ ಎಲ್ಲ ನಮ್ ಕಡೆ ಮಾಡ್ಕೊಂಡ್ಬಿಡ್ಬೇಕು ಅದಕ್ಕೆಲ್ಲ ನೀನ್ ಫಸ್ಟ್ ಏನ್ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡ್ಕೋ ಆ ಸ್ಟೆಪ್ ನೆಲ್ಲ ಮುಂದುವರ್ಸು ಅಂತ ಹೇಳಿದಾಗ ಜಿಯೋನ್ಗೆ ಫಸ್ಟ್ ಕೋಪ ಇರೋದ ಮ್ಯಾನೇಜರ್ ಮೇಲೆ ತಾನೆ ಫಸ್ಟ್ ಅವ್ನ ಮೇಲೆ ಕೋಪ ತೀರ್ಸ್ಕೋಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಒಂದು ಮೀಟಿಂಗ್ ನಡಿಬೇಕಾದ್ರೆ ಮ್ಯಾನೇಜರ್ ನ ಕರೆದು ನಿಲ್ಸ್ಕೊಂಡು ಕಂಪನಿ ಅಮೌಂಟ್ ನ ನೀನ್ ತುಂಬಾನೇ ಯೂಸ್ ಮಾಡ್ಕೊಂಡಿದ್ಯಾ ಅದಕ್ಕೆಲ್ಲ ಲೆಕ್ಕನೇ ಇಲ್ಲ ಅದಕ್ಕಾಗಿರೋ ಎವಿಡೆನ್ಸ್ ಇಲ್ಲಿದೆ ಅಂತ ಕೊಟ್ಟಾಗ ಮ್ಯಾನೇಜರ್ಗೆ ಸಖತ್ ಟೆನ್ಷನ್ ಆಗುತ್ತೆ ಪ್ಲಸ್ ತುಂಬಾ ಬೇಜಾರ್ ಮಾಡ್ಕೊಂತಾರೆ. ಇಲ್ಲ ನಾನು ಇದುವರೆಗೂ ₹1 ನನ್ಗೋಸ್ಕರ ನಾನೇನ್ ಯೂಸ್ ಮಾಡ್ಕೊಂಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತಂದ್ರೆ ನೀನ್ ತಪ್ಪು ಮಾಡಿದೆ ಬಿಟ್ಟಿದೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಹೋಗುತ್ತಾ ಎವಿಡೆನ್ಸ್ ಎಲ್ಲ ಇಲ್ಲಿದೆ ಸೊ ನೀನ್ ಕಂಪನಿನ ಬಿಟ್ಟು ಹೋಗ್ತಾ ಇರ್ಬೋದು ಅಂತ ಹೇಳಿದ್ಮೇಲೆ ಮ್ಯಾನೇಜರ್ ಕೂಡ ಬೇರೆ ದಾರಿ ಇಲ್ಲ ಪಾಪ ಅವ್ರ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಅಳ್ಕೊಂಡೆ ಹೋಗ್ತಾರೆ. ಈ ಕಂಪನಿಗೋಸ್ಕರ ನಾನು ಪ್ರಾಣ ಕೊಟ್ಟು ನಾನು ಕೆಲಸ ಮಾಡಿದೆ ಆದ್ರೆ ಕಂಪನಿಯಿಂದ ಸಿಕ್ಕಿದ್ದು ಇದೇನಾ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನಿಗೆ ಟ್ರೀಟ್ಮೆಂಟ್ ಗೋಸ್ಕರ ಚೈನಾಗೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿ ಯಾವ್ದೋ ಒಂದು ದೊಡ್ಡ ಡಾಕ್ಟರ್ಸ್ ಎಲ್ಲ ಇರ್ತಾರಲ್ವಾ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇರ್ತಾರೆ. ಯಾಕಂದ್ರೆ ನಮ್ ಹೀರೋ ಇನ್ನು ಕೋಮನಲ್ಲೇ ಇದ್ದಾನೆ ಇನ್ನು ಎದ್ದಿಲ್ಲ. ರಾವನ್ನೇ ನಮ್ ಹೀರೋನ ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇರೋದು. ಅದ್ರಲ್ಲೂ ಬಾಸ್ ಅಂತೂ ಅವಾಗ ಬಂದು ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ದಿನಗಳು ಸಾಕ್ತಾ ಇದೆ ಇವ್ನು ಯಾವಾಗ ಎದ್ದೇಳ್ತಾನೋ ಏನೋ ಅಂತ ತುಂಬಾನೇ ಫೀಲ್ ಮಾಡ್ತಾರೆ. ಇನ್ನೊಂದ್ ಕಡೆ ಆಂಡ್ರೂ ಹಂಗೆ ಕುತ್ಕೊಂಡು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಚಿಕ್ಕಪ್ಪ ಬಂದು ಮಾತಾಡ್ತಾರೆ. ಏನಪ್ಪಾ ಆಂಡ್ರೂ ತುಂಬಾ ಫೀಲ್ ಮಾಡ್ತಾ ಇದ್ಯಾ ನಿನ್ ತಲೆ ಮೇಲೆ ನೀನೇ ಮಣ್ಣೆತ್ ತಾಕೊಂಡ್ರೆ ನಾನೇನ್ ಮಾಡಕ್ಕಾಗತ್ತೆ ನೀನು ತಪ್ಪಾದ ದಾರಿ ತುಳಿದ್ಬಿಟ್ಟೆ. ನಮ್ ಜೊತೆ ಕೆಲಸ ಮಾಡ್ಬೇಕಂದ್ರೆ ಗರ್ಲ್ ಫ್ರೆಂಡ್ ಲವ್ ಅನ್ನೋದೆಲ್ಲ ಬಿಟ್ಬಿಡ್ಬೇಕು. ನಮ್ ಜೊತೆ ಇರ್ಬೇಕಂದ್ರೆ ನಿನ್ಗೆ ಇರ್ಬೇಕಾಗಿರೋದು ಬರೀ ದುಡ್ಡು ಮೇಲೆ ಆಸೆ ಮತ್ತೆ ಪವರ್ ಇಷ್ಟು ಮಾತ್ರನೇ ಇರ್ಬೇಕು. ಅದನ್ನ ಬಿಟ್ಟು ನೀನ್ ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕೊಂಡು ನನ್ ಮೇಲೆನೆ ಕೋಪ ಮಾಡ್ಕೊಂಡು ಮುಜೂರ್ ಮಾಡ್ಕೊಂಡ್ರೆ ಇದೆಲ್ಲ ನಿನ್ಗೆ ಉಪಯೋಗಕ್ಕಾಗಲ್ಲ. ನನಗೆ ಗೊತ್ತು ಈಗ ನನ್ನ ಕಾಂಟ್ರಾಕ್ಟ್ ನ ಜಿಯೋನ್ ಮೇಲೆ ಹಾಕೊಂಡ್ಬಿಟ್ಟಿದೀನಿ ಅಂತ ಹೇಳಿ ನೀನ್ ಟೆನ್ಷನ್ ಆಗಿರ್ತೀಯ ಅಂತ ಇದ್ರೂ ನನ್ಗೆ ಬೇರೆ ವಿಧಿ ಇಲ್ಲ ಅವನ್ನ ಸದ್ಯಕ್ಕೆ ನಾನು ಇದ್ರಲ್ಲಿ ಹಾಕೊಳ್ಳೇಬೇಕಿತ್ತು ಅಂದಾಗ ಆಂಡ್ರೂ ಹೇಳ್ತಾನೆ ಇಲ್ಲ ನನಗದೆಲ್ಲ ಏನು ಕೋಪ ಇಲ್ಲ ನಿಮ್ ಕೆಲ್ಸ ನಿಮ್ ಇಷ್ಟ ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ಇಲ್ಲಿ ನೋಡು ನಿನ್ಗೆ ನನ್ ಮೇಲೆ ಚೆನ್ನಾಗಿ ಕೋಪ ಇದೆ ಅಂತ ಗೊತ್ತು ಆದ್ರೆ ಬೇರೆ ವಿಧಿ ಇಲ್ದೆ ನಾನು ಆ ಕೆಲಸನ ಮಾಡಿದೆ ಅಂತ ಹೇಳ್ದೆ ತಾನೆ. ಅವನ ಹತ್ರ ನಾನು ಹಾಕೊಂಡಿರೋದು ಬರೀ 1 ವರ್ಷ ಮಾತ್ರನೇ ಕಾಂಟ್ರಾಕ್ಟ್. ಆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಾನು ನನ್ನ ಜೊತೆ ಸೇರ್ಸ್ಕೊಳ್ತೀನಿ ಅದಕ್ಕೆ ಇವಾಗಿರೋ ತರ ಇದ್ರೆ ಆಗಲ್ಲ ನೀನ್ ಎಲ್ಲದನ್ನು ಬಿಟ್ಬಿಟ್ಟು ನನ್ ಜೊತೆ ಬರ್ಬೇಕು ಅಂತ ಹೇಳ್ತಾರೆ. ಆಂಡ್ರೂ ಕೂಡ ಇದನ್ನ ಯೋಚನೆ ಮಾಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅಲ್ಲಿ ನಮ್ ಹೀರೋದು ಫೋಟೋಸ್ ಎಲ್ಲ ಇಟ್ಕೊಂಡು ಇವನ್ನೆಲ್ಲಾದ್ರೂ ಕಾಣಿಸಿದ್ರೆ ನನ್ಗಿತ್ರ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಸ್ವಲ್ಪ ಪೋಸ್ಟರ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಆಂಡ್ರೂ ದೂರದಿಂದ ನೋಡ್ತಾನೆ ಇರ್ತಾನೆ. ಆಂಡ್ರೂನ ನೋಡಿದ ತಕ್ಷಣ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ. ನಿನ್ಗೆ ಎಷ್ಟು ಸತಿ ಹೇಳಿದೀನಿ ನನ್ ಕಣ್ಮುಂದೆ ಬರ್ಬೇಡ ಅಂತ ಸುಮ್ನೆ ಏನಕ್ಕೆ ಬಂದ್ ನನಗೆ ಡಿಸ್ಟರ್ಬ್ ಮಾಡ್ತೀಯ ಅಂದಾಗ ಆಂಡ್ರೂ ಹೇಳ್ತಾನೆ ಇದೇ ಲಾಸ್ಟ್ ಇವ್ರಿ ಇನ್ಮೇಲೆ ನಾನು ನಿನ್ ಕಣ್ಮುಂದೆ ಬರಲ್ಲ ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರಿ ನಾನು ಹೋಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಎಲ್ಲೋತಾ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಚಿಕ್ಕಪ್ಪನ ತೋರಿಸ್ತಾರೆ. ಅವ್ರು ಬಂದು ಆಂಡ್ರೂ ಕಾಲ್ ಮಾಡ್ತಾನೆ ಅಂತ ತುಂಬಾ ವೇಟ್ ಮಾಡ್ತಾ ಇರ್ತಾರೆ. ಎಲ್ಲೋಗ್ಬಿಟ್ಟೆ ಇವ್ನು ಯಾಕೆ ಇನ್ನೂ ಕಾಲ್ ಮಾಡಿಲ್ಲ ಅಂತ. ಆಗ ಅಸಿಸ್ಟೆಂಟ್ ಬಂದು ಹೇಳ್ತಾರೆ ಸರ್ ನೀವ್ ಇನ್ನೂ ಆಂಡ್ರೂನ ನಂಬ್ತಾ ಇದ್ದೀರಾ ಅವ್ನು ನಮ್ ಜೊತೆ ಇರ್ಬೇಕಂತ ಕೇಳಿದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಇವನೇ 100 ಪಟ್ಟು ಮೇಲ್ ಕಣೋ ಆ ಜಿಯೋನೆಲ್ಲ ನಂಬಕ್ಕೆ ಆಗಲ್ಲ ಅವನೊಂಥರ ತುಂಬಾನೇ ವಿಷಯ ಇರ್ದಿರೋ ಹುಳು ಅವನನ್ನ ನಮ್ ಜೊತೆ ಇಟ್ಕೊಂಡು ಅವನನ್ನ
ನಂಬೋದ್ ಬದಲು ನಾವ್ ಆಂಡ್ರೂನ ನಂಬೋದು. ಯಾಕಂದ್ರೆ ನಮ್ಗೆ ಯಾವ ತರ ಬೇಕೋ ಅವ್ನ ಹತ್ರ ಆಡಿಸ್ಕೋಬಹುದು. ಅದಕ್ಕೆ ನಾನು ಅವನಿಗೋಸ್ಕರ ವೇಟ್ ಮಾಡ್ತಾ ಇರೋದು ಅನ್ನೋ ಟೈಮಲ್ಲೇ ಆಂಡ್ರೂ ಕೂಡ ನಮ್ ಹೀರೋ ಚಿಕ್ಕಪ್ಪಗೆ ಕಾಲ್ ಮಾಡ್ತಾನೆ, ನಾನ್ ನಿಮ್ ಹತ್ರ ಮಾತಾಡ್ಬೇಕು, ಈ ತರ ಒಂದು ಜಾಗಕ್ಕೆ ಬನ್ನಿ ಅಂತ. ಸೊ ಸೀಕ್ರೆಟ್ ಆಗಿ ಇಬ್ರು ಮೀಟ್ ಮಾಡ್ಕೊಳ್ತಾರೆ. ಅಲ್ಲಿ ಆಂಡ್ರೂ ಕೇಳ್ತಾನೆ, ನೀವೀಗ ಜಿಯೋನ್ ಹತ್ರ 1 ವರ್ಷ ಅಗ್ರಿಮೆಂಟ್ ಹಾಕೊಂಡಿದೀನಿ ಅಂತ ಹೇಳಿದ್ರಿ, ಅದ್ ಮುಗಿದ್ಮೇಲೆ ನನ್ನ ಹತ್ರ ಎಷ್ಟು ವರ್ಷ ನೀವು ಅಗ್ರಿಮೆಂಟ್ ಹಾಕೊಳ್ತೀರಂದಾಗ ನಿನ್ಗೆ ನಾನು 3 ಇಯರ್ಸ್ ಅಗ್ರಿಮೆಂಟ್ ಹಾಕ್ತೀನಿ. ಆ 3 ವರ್ಷದಲ್ಲಿ ನೀನ್ ಹೆಂಗಾದ್ರೂ ಕಷ್ಟಪಟ್ಟು ನೀನ್ ಇನ್ಫ್ಲೂಯೆನ್ಸ್ ನೆಲ್ಲ ನೀನ್ ಯೂಸ್ ಮಾಡ್ಕೊಂಡು ನೀನು ಚೇರ್ಮನ್ ಆಗ್ಬಿಡ್ಬೇಕು ಅಂತ ಹೇಳಿದಾಗ ಆಂಡ್ರೂ ಹೇಳ್ತಾನೆ, 3 ವರ್ಷ ಎಲ್ಲ ನಾನು ಒಪ್ಪೋದಿಲ್ಲ, 10 ವರ್ಷ ನನ್ನ ಹತ್ರ ನೀವು ಕಾಂಟ್ರಾಕ್ಟ್ ಹಾಕೋಬೇಕು. ಅದಕ್ಕೆ ಒಪ್ಕೊಂಡ್ರೆ ಹೇಳಿ ನಾನ್ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತೀನಿ, ಇಲ್ಲ ಅಂದ್ರೆ ನಾನು ಅಮೆರಿಕಾಗೆ ಹೊರಟೋಗ್ತೀನಿ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಸರಿ ಆಯ್ತು ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಿಂಗೆ ದಿನಗಳು ಸಾಕ್ತಾ ಇರುತ್ತೆ. ನಮ್ ಹೀರೋಯಿನ್ ಅಂತೂ ಒಂದ್ ಕಡೆ ಇವ್ರ ಮೇಲೆಲ್ಲ ಸೇಡ್ ತೀರ್ಸ್ಕೋಬೇಕಂದ್ರೆ ನಾನು ಫಸ್ಟ್ ಲಾ ಓದ್ಬೇಕು ಅಂತ ಹೇಳಿ ಅದಕ್ಕಾಗಿರೋ ಬುಕ್ಸ್ ನೆಲ್ಲ ರೆಫರ್ ಮಾಡ್ಕೊಂಡು ಲಾ ಓದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅವಳಿಗೆ ಹೆಲ್ಪ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಅವ್ರ ಲಾಯರ್ ಫ್ರೆಂಡೇ. ಇಂತ ಬುಕ್ಸ್ ಎಲ್ಲ ಓದಮ್ಮ, ಇದೆಲ್ಲ ಓದಮ್ಮ ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ನು ಇನ್ನೂ ಎದ್ದಿಲ್ಲ, ಪಾಪ ಯಾವಾಗ ಎದ್ದೇಳ್ತಾನೋ ಏನೋ ಅಂತ ಹೇಳ್ಬಿಟ್ಟು ಅವ್ರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ತುಂಬಾ ದಿನಗಳೇ ಆಗೋಗ್ತಾ ಇದೆ, ಇಲ್ಲ ನಮ್ ಕೈ ಮೀರಿ ಹೋಗುತ್ತಾ ಅಂತ ನೋಡ್ತಾ ಇರ್ತಾರೆ. ಆಗ ರಾವಣ್ ಬಂದು ಹೊರಗಡೆ ಇರ್ಬೇಕಾದ್ರೆ ಬಾಸ್ನ ನೋಡ್ಬಿಟ್ಟು ಕೇಳ್ತಾರೆ, ಈಗ ಹೀರೋ ಸರಿ ಹೋಗ್ಬಿಟ್ಟು ಬಂದ್ರೆ ಅವನನ್ನ ನಿಮ್ ರೈಟ್ ಹ್ಯಾಂಡ್ ಆಗಿ ಎತ್ಕೊಳ್ತೀರಾ, ನಿಮ್ ಕೆಳಗಡೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತೀರಾ ಅಂತ ಕೇಳಿದಾಗ ಇಲ್ಲ, ಅವನನ್ನ ರೈಟ್ ಹ್ಯಾಂಡ್ ಇರೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂದಾಗ ರಾವಣ್ಗೆ ಶಾಕ್ ಆಗುತ್ತೆ, ಇದೇನಪ್ಪ ಹಿಂಗ್ ಹೇಳ್ತಿದ್ದಾರೆ ಅಂತ. ಅವನನ್ನ ನನ್ ಮಗನಾಗಿ ನಾನು ಆಕ್ಸೆಪ್ಟ್ ಮಾಡ್ಕೊಳ್ತೀನಿ, ನನ್ನ ಆರ್ಗನೈಸೇಷನ್ ಪೂರ್ತಿ ಅವನೇ ನೋಡ್ಕೋಬೇಕು ಅಂತ ಹೇಳಿದಾಗ ರಾವಣ್ಗೆ ಸಖತ್ ಶಾಕ್ ಆಗುತ್ತೆ, ಏನಪ್ಪಾ ಇಂತ ಒಂದ್ ದೊಡ್ಡ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅಂತ. ಆ ಬಾಸ್ ಹೇಳ್ತಾರೆ, ನನಗೆ ಮೈ ಹುಷಾರಿಲ್ಲ, ಇನ್ ಹೆಂಗಿದ್ರು ನಾನ್ ಬದುಕೋದ್ ಸ್ವಲ್ಪ ದಿನಾನೇ, ಆದ್ರೆ ಇದಕ್ಕೆಲ್ಲ ಕರೆಕ್ಟ್ ಹೀರೋ ಅಂತಾನೆ ನನಗೆ ಚೆನ್ನಾಗ್ ಗೊತ್ತು, ಅದಕ್ಕೋಸ್ಕರನೇ ಅವನನ್ನ ನನ್ ಪ್ಲೇಸ್ ಅಲ್ಲಿ ಕೂರಿಸ್ತಾ ಇದೀನಿ ಅಂತ ಹೇಳ್ತಾರೆ. ರಾವಣ್ ಕೂಡ ಇದೆಲ್ಲ ಅರ್ಥ ಆಗುತ್ತೆ. ಆ ಒಂದು ಪೋಸ್ಟಿಂಗ್ ಅಂತಂದ್ರೆ ಅದು ಸುಮ್ನೆ ಅಲ್ವಲ್ಲ, ಇದೆಷ್ಟು ದೊಡ್ಡ ನೆಟ್ವರ್ಕ್, ಎಷ್ಟು ದೊಡ್ಡ ಕೆಲಸ, ಅದನ್ನೇ ಬಿಟ್ಕೊಡ್ತಾ ಇದಾರಲ್ಲ ಅಂತ ರಾವಣ್ ಕೂಡ ನೋಡ್ತಾಳೆ. ಇವಾಗ ಹಂಗೆ ಹೀರೋನ ತೋರಿಸ್ತಾರೆ, ಅವ್ನು ಇನ್ನು ಕೋಮನಲ್ಲೇ ಇದಾನೆ, ಎದ್ದೇ ಇಲ್ಲ. ಇವಾಗ ಹಂಗೆ ದಿನಗಳು ಸಾಗೋದನ್ನ ತೋರಿಸ್ತಾರೆ. ಆಲ್ಮೋಸ್ಟ್ 1 ಇಯರ್ ಆಗೇ ಹೋಯ್ತು. ಇವಾಗ ಆಂಡ್ರೂನ ತೋರಿಸ್ತಾರೆ, ಅವ್ನ ಗೆಟಪೇ ಚೇಂಜ್ ಆಗ್ಬಿಟ್ಟಿರುತ್ತೆ, ಟಿಪ್ ಟಾಪ್ ಅಂತ ರೆಡಿ ಆಗಿ ಎಲ್ಗೋ ಹೋಗ್ತಾ ಇರ್ತಾನೆ. ಆಗ ಅಲ್ಲಿರೋರೊಬ್ರು ಬಂದು ಹೇಳ್ತಾರೆ, ಸರ್ ಮೀಟಿಂಗ್ ಎಲ್ಲ ರೆಡಿ ಆಗಿದೆ, ನೀವು ಬರ್ಬೇಕು ಅಂತ ಕರೀತಾನೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಆಂಡ್ರೂ ಬಂದು CEO ಆಗ್ಬಿಟ್ಟಿರ್ತಾನೆ. ಈಗ ಒಂದು ಮೀಟಿಂಗ್ ಗೋಸ್ಕರ ಹೋಗ್ತಾ ಇರೋದು. ನನ್ ಕಂಪನಿ ಬೆಳವಣಿಗೆಗೋಸ್ಕರ ಯಾವ್ದೇ ಒಂದು ಸ್ಟೆಪ್ ಆದ್ರೆ ಕೂಡ ನಾವ್ ಎತ್ಕೋಬೇಕು, ಅದಕ್ಕಾಗಿ ನಾವ್ ವರ್ಕ್ ಮಾಡ್ಬೇಕು ಅಂತ ಹೇಳಿ ಭಯಂಕರವಾಗಿ ಸ್ಪೀಚ್ ಕೊಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಆ 1 ವರ್ಷದಲ್ಲಿ ಅವಳು ಓದಿ ಲಾಯರ್ ಕೂಡ ಆಗ್ಬಿಟ್ಟಿರ್ತಾಳೆ. ಅವಳಿಗಿಂತ ಒಂದ್ ಸ್ವಂತ ಆಫೀಸ್ ನ ಬೇರೆ ಓಪನ್ ಮಾಡ್ಕೊಂಡಿರ್ತಾಳೆ. ಇವಾಗ ಹೀರೋ ಮಾತ್ರ ನನ್ ಜೊತೆ ಇದ್ರೆ ಅವ್ನು ತುಂಬಾ ಸಂತೋಷ ಪಟ್ಟಿರೋನಲ್ವಾ ಅಂತ ಅವ್ರ ಲಾಯರ್ ಫ್ರೆಂಡ್ ಹತ್ರ ಹೇಳ್ಕೊಂಡು ತುಂಬಾನೇ ಸಂತೋಷ ಪಡ್ತಾಳೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸಿದ್ರೆ ಅವ್ನು ಇನ್ನೂ ಕೋಮನಲ್ಲೇ ಇದ್ದಾನೆ, ಎದ್ದಂಗಿಲ್ಲ. ರಾವನೇ ಪಾಪ ಇವಾಗವರೆಗೂ ಅವನನ್ನ ನೋಡ್ಕೊಂತಾ ಇರೋದು. ಹೇ ಕಾಂಗ್, ಯಾವಾಗೋ ಎದ್ದೇಳ್ತೀಯ ನೀನು ಆದಷ್ಟು ಬೇಗ ಎದ್ಬಿಡು ಅಂತ ಹೇಳಿ ಮಾತಾಡ್ಬಿಟ್ಟು ಅಲ್ಲಿಂದ ಎದ್ದೋಗ್ಬೇಕು ಅಂತ ನೋಡಿದ್ರೆ ನಮ್ ಹೀರೋ ವಾಯ್ಸ್ ಕೇಳಿಸುತ್ತೆ, ಹೋಗ್ತಾ ಹೋಗ್ತಾ ಕಟ್ ಅನ್ನ ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ಹೋಗು, ಬೆಳಕು ನನ್ ಕಣ್ಣು ಗುಡಿತಾ ಇದೆ ಅಂತ. ರಾವನ್ಗಂತೂ ಸಖತ್ ಶಾಕ್ ಆಗುತ್ತೆ, ಇದೇನಿದು ಇವ್ನು ಮಾತಾಡ್ತಾ ಇದ್ದಾನೆ ಅಂತ. ಹಂಗೆ ತಿರುಗಿ ನೋಡಿದ್ರೆ ಲೆಟ್ ಆಗಿ ನಮ್ ಹೀರೋ ಕಂಡ್ಬಿಡ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡಿ. ಇವತ್ತಿನ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.